ನಾಮಧಾರಿ ಒಕ್ಕಲಿಗ ಸಮಾಜದ ನಾಮಧಾರಿ ಸಂಘದ ಈ ಒಂದು ಮಂಟಪದಲ್ಲಿ 25 ವರ್ಷಗಳ ಯಶಸ್ವಿಯ ಹಾದಿಯನ್ನು ನೀವೆಲ್ಲ ಏನು ನಡೆದಿದ್ದೀರಿ. ಅದರ ಹಿನ್ನೆಲೆಯಲ್ಲಿ ದಿನ ತಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ನಾಮಧಾರಿ ಒಕ್ಕಲಿಗ ಸಮಾಜದ ಅಶೋಕ್ ಕುಮಾರ್ ಅವರು ವಹಿಸಿದ್ದಾರೆ. ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಆಗಿರತಕ್ಕಂಥ ವಿಶ್ವನಾಥ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿದ್ದಾರೆ. ಕ್ಷೇತ್ರದ ಶಾಸಕರು ರವಿಶಂಕರ್ ಅವರು ವೇದಿಕೆಯಲ್ಲಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರಾಗಿರ್ತಕ್ಕಂಥ ಅದೇ ರೀತಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡರು ಸಹ ಇದ್ದಾರೆ, ಬಸಂತ್ ಅವರಿದ್ದಾರೆ, ನಮ್ಮ ಮಾಜಿ ಶಾಸಕರು ಅಶ್ವಿನ್ ಅವರು ಸಹ ಇದ್ದಾರೆ. ಹಾಗೂ ವೇದಿಕೆ ಮೇಲೆ ನಮ್ಮ ಸಮಾಜದ ಹಲವಾರು ಮುಖಂಡರಿದ್ದೀರಿ. ಅದೇ ರೀತಿಯಲ್ಲಿ ತಾವೆಲ್ಲ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಒಂದು ಕುಟುಂಬದ ಸಮಾರಂಭ ಅಂತಕ್ಕಂಥ ರೀತಿಯಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಏನು ಭಾಗವಹಿಸಿದ್ದೀರಿ. ನಿಮ್ಮ ಉತ್ಸಾಹವನ್ನು ನಾವು ಅರ್ಥ ಮಾಡ್ಕೋಬಲ್ಲ. ವೇದಿಕೆ ಮೇಲೆ ನಮ್ಮ ಪ್ರಮುಖರೇನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಗಡಿಬಿಡಿ ಮಾಡ್ಕೊತಾ ಇದ್ದೀರಿ ಅಂದರೆ ಅದು ಉತ್ಸಾಹದಲ್ಲಿ ಮಾಡ್ಕೊತಾ ಇರತಕ್ಕಂಥದ್ದು. ಮಾಧ್ಯಮದ ಸ್ನೇಹಿತರು ಸಹ ಇದ್ದಾರೆ. ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖರು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸಮಾಜದ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ನಾಮಧಾರಿ ಗೌಡರಿಗೆ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಒಂದು ಸಣ್ಣ ಸಂಖ್ಯೆಯಲ್ಲಿದ್ದೀರಿ, ಒಂದು ಉಪಜಾತಿಯಾಗಿ ಸುಮಾರು 2 ಲಕ್ಷ ಜನಸಂಖ್ಯೆ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ತಾವು ಏನು ಹೇಳಿದ್ದೀರಿ. ಇವತ್ತು ನಮ್ಮ ಸಮಾಜವನ್ನು ದೊಡ್ಡ ಮಟ್ಟದಲ್ಲಿ ಯಾರೂ ಗುರುತಿಸಿಲ್ಲ ಅಂತಕ್ಕಂಥ ಒಂದು ನೋವು ನಿಮ್ಮೆಲ್ಲರಲ್ಲಿದೆ. ಇವತ್ತು ಸಮಾಜದಲ್ಲಿ ಸರ್ಕಾರದ ಉನ್ನತವಾದಂತಹ ಒಂದು ಅಧಿಕಾರದಲ್ಲಿ ಇಲ್ಲ ಜನಪ್ರತಿನಿಧಿಗಳಾಗಿ MLAನೋ MLCನೋ ಮತ್ತು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡತಕ್ಕಂಥದ್ದಕ್ಕೂ ನಮ್ಮಗಳಿಗೆ ಅವಕಾಶಗಳಿಲ್ಲ. ಈ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಆ ಒಂದು ಮನಸ್ಸಿನಲ್ಲಿ ಆತಂಕ, ಒಂದು ನೋವೇನಿದೆ ಅದನ್ನು ಬಹುಶಃ ಮುಂದಿನ ದಿನದಲ್ಲಿ ನಾವೆಲ್ಲರೂ ಸರಿಪಡಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೀವಿ. ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಇನ್ನೊಂದು ನಮ್ಮ ಸಮಾಜದ ಉಪಜಾತಿ ಸರ್ಪ ಒಕ್ಕಲಿಗರಿದ್ದಾರೆ. ಸರ್ಪ ಒಕ್ಕಲಿಗರು ಬಹುಶಃ ನಿಮಗೆ ನೆನಪಿಸ್ಕೊಡ್ತೀನಿ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಷ್ಮಯ್ಯ ಅಂತ ಹೇಳಿ ಸರ್ಪ ಒಕ್ಕಲಿಗ ಸಮಾಜಕ್ಕೆ ಸೇರಿದಂಥವ್ರು. ಬೀರೂರು ವಿಧಾನಸಭಾ ಕ್ಷೇತ್ರದಲ್ಲಿ
1,000 ಮತ ಸಂಖ್ಯೆ ಇರಲಿಲ್ಲ, 1,000 ಮತ ಇರಲಿಲ್ಲ, ಸರ್ ಹೋಗಲಿಲ್ಲ. ಅಂಥ ಒಂದು ಕ್ಷೇತ್ರದಲ್ಲಿ ಸನ್ಮಾನ್ಯ ದೇವೇಗೌಡರು ಲಕ್ಷ್ಮಯ್ಯನವ್ರನ್ನ ಗುರುತಿಸಿ 2 ಬಾರಿ ಶಾಸಕರು ಮಾಡಿದ್ದನ್ನು ನಾನು ನಿಮ್ಮೆಲ್ಲರಿಗೂ ನೆನಪಿಸ್ಕೊಡ್ತೇನೆ. ಅವ್ರ ಮಕ್ಕಳು ಒಬ್ಬರು ಧರ್ಮೇಗೌಡರು, ಅವರೊಂದು ಬಾರಿ ಶಾಸಕರಾದರು. ಅವ್ರನ್ನ ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿ ವಿಧಾನ ಪರಿಷತ್ತಿಗೆ ಉಪಸಭಾಪತಿಯನ್ನು ಮಾಡ್ತಕ್ಕಂಥದ್ರಲ್ಲಿ ನನ್ನ ಸ್ವಲ್ಪ ಪಾತ್ರ ಇರ್ತಕ್ಕಂಥದ್ದನ್ನು ನಿಮ್ಮಗಳಿಗೆ ಇವತ್ತು ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರು ಮಾಡಿದ್ದು ಬೇರೆ, ವಿಧಾನಸಭೆಯಲ್ಲಿ ನಮ್ಮಲ್ಲಿ ಯಾರು ರೆಪ್ರೆಸೆಂಟೇಟಿವ್ಗಳಿಲ್ಲ ಅಂತಕ್ಕಂಥ ನೀನು ಹೇಳ್ತಾ ಇದ್ದೀರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಬಾರಿ ಹುಬ್ಬಳ್ಳಿನಲ್ಲಿ ಒಂದು ನಮ್ಮ ಭಗೀರಥ ಸಮಾಜದ ಸಮಾರಂಭ, ಉಪ್ಪಾರ ಸಮಾಜ, ಆ ಸಮಾರಂಭಕ್ಕೆ ಹೋಗಿದ್ದೆ ನಾನು ಹುಬ್ಬಳ್ಳಿಗೆ. ಆಗಿನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ, ಧರ್ಮಸಿಂಗ್ ಅವ್ರ ಸರ್ಕಾರ. ಆ ಸಂದರ್ಭದಲ್ಲಿ ಹುಬ್ಬಳ್ಳಿನಲ್ಲಿ ಉಪ್ಪಾರ ಸಮಾಜದ ಸ್ವಾಮಿಗಳು, ಉಪ್ಪಾರ ಸಮಾಜದ ಯಾರೋ ಇವತ್ತು ಜನಪ್ರತಿನಿಧಿಗಳಿಲ್ಲ ಅಂತಕ್ಕಂಥ ವೇದಿಕೆ ಮೇಲೆ ಹೇಳಿದರು. ವೇದಿಕೆ ಮೇಲೆ ನಾನು ಮಾತು ಹೇಳಿ ಬಂದಿದ್ದೀನಿ. ಉಪ್ಪಾರ ಸಮಾಜವನ್ನು ನಮ್ಮ ಪಕ್ಷ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಸಭೆಯಲ್ಲಿ ನಾನೇನು ನಿಮ್ಮ ಈ ಕೊರಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತಕ್ಕಂಥ ಹೇಳಿ ಬಂದಿದ್ದೆ. ಉಪ್ಪಾರ ಸಮಾಜದ ನೀರಾವರಿಯವರನ್ನ ಮಧ್ಯರಾತ್ರಿ 1:15 ಗಂಟೆ ಮಲಗಿದ್ರು ಮನೇಲಿ, ಫೋನ್ ಮಾಡಿ ರಾತ್ರಿ 1:15 ಕರೆಸಿ ಬೆಳಗ್ಗೆ ಅವ್ರ ಕೈಯಲ್ಲಿ ವಿಧಾನ ಪರಿಷತ್ತಿಗೆ ನಾಮಪತ್ರ ಹಾಕಿ ಅವರನ್ನ ವಿಧಾನ ಪರಿಷತ್ತಿಗೆ ತಂದಂಥದ್ದನ್ನು ಯಾರಿಗೆ ಇದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ವಿಶ್ವಣ್ಣ ಅವರು ಕೂತಿದ್ದಾರೆ ಇಲ್ಲಿ, ಅವರು ಸಹ ಕೋಆಪರೇಟಿವ್ ಮಿನಿಸ್ಟರ್ ಆಗಿ ಹಲವಾರು ಹಿಂದುಳಿದ ವರ್ಗಗಳಿಗೆ ಎಜುಕೇಷನ್ ಮಿನಿಸ್ಟರ್ ಇರ್ಬೋದು, ಅವರದೊಂದು ಕಮಿಟ್ಮೆಂಟ್ ಇತ್ತು. ನಾವು ಅವರನ್ನು ಕೂರಿಸ್ಕೊಂಡು ಹೇಳ್ತಕ್ಕಂಥದ್ದಲ್ಲ, ಅವರಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಅತ್ಯಂತ ಸಣ್ಣ ಮಟ್ಟದ ಜನಗಳಲ್ಲೂ ಒಂದು ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ಹಲವಾರು ಬಾರಿ ಅವರು ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಈಗಲೂ ಸಹ ಹಲವಾರು ರೀತಿಯಲ್ಲಿ ಹಿಂದುಳಿದ ಜನಾಂಗದ ನಾಯಕರು ಅಂತೇಳಿ ಭಾಳ ಜನ ಬೋರ್ಡ್ ಹಾಕೊಂಡು ಪ್ರತಿನಿತ್ಯ ಹೇಳ್ತಾರೆ. ಆದರೆ ಎಷ್ಟು ಜನ ಹಿಂದುಳಿದವ್ರನ್ನ ಬೆಳೆಸಿದ್ದಾರೆ ಅದು ಇತಿಹಾಸದಲ್ಲಿ ಪುಟಗಳಲ್ಲಿ ಮುಂದಿನ ದಿನದಲ್ಲಿ ಯಾರಾದರೂ ಬರೀತಾರೆ. ನನ್ನ ಅಭಿಪ್ರಾಯ, ನಿಮ್ಮ ಸಮಾಜ ಕೇವಲ 2 ಲಕ್ಷ ಇದ್ದೀರಿ ಅಂತ ಏನು ಹೇಳ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜದಿಂದ ಒಬ್ಬ ಜನಪ್ರತಿನಿಧಿಯನ್ನು ವಿಧಾನ ಪರಿಷತ್ತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಇತ್ತೀಚೆಗೆ ಹಲವಾರು ರೀತಿಯ ಒಂದು ಸಮಾಜದಲ್ಲಿ ಮೀಸಲಾತಿಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆಗಳು ನಡೀತದೆ. ಈ ಮೀಸಲಾತಿಯ ಬಗ್ಗೆ ನಾವೇನು ಚರ್ಚೆ ಮಾಡ್ತೀವಿ ಅದು ನಿಮ್ಮ ಒಂದು ಸಮಾಜಗಳಿಗೆ ಅನುಕೂಲ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಗಳನ್ನು ನಾವು ಎಷ್ಟು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೋಬೋದು ಅಂತ ರಾಜಕೀಯದಲ್ಲಿ ಶಕ್ತಿ ತುಂಬಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಇವತ್ತಿನ ರಾಜಕಾರಣ ನಡೀತಾ ಇರತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ನಾನು ರಾಜಕೀಯಕ್ಕೆ ಬರಬೇಕು ಅಂತ ಎಂದೂ ಸಹ ಆಸೆ ಪಟ್ಟವನಲ್ಲ. ಯಾವುದೋ ಒಂದು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದೆ. ಇವತ್ತಿನ ರಾಜಕಾರಣ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕಳೆದ 20 ವರ್ಷದಲ್ಲಿ ಹಲವಾರು ರೀತಿಯ ಅನುಭವಗಳನ್ನು ಪಡ್ಕೊಂಡಿದ್ದೇನೆ. ನಾನು ನನ್ನ ವೈಯಕ್ತಿಕವಾದಂಥ ರಾಜಕೀಯ ಶಕ್ತಿಯನ್ನು ತುಂಬಿಸ್ಕೊಳ್ಳಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಭರವಸೆ ಕೊಡಲ್ಲ. ಇವತ್ತಿನ ಸಮಾಜದಲ್ಲಿ ಸಣ್ಣ ಸಣ್ಣ ಸಮಾಜಗಳಿಗೆ ಧ್ವನಿ ಇಲ್ಲ, ಹಲವಾರು ಸಮಾಜಗಳಿಗೆ. ಅಂಥ ಸಮಾಜಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ನಮ್ಮಂಥ ಜನಪ್ರತಿನಿಧಿಗಳ ಕರ್ತವ್ಯ ಅಂತಕ್ಕಂಥದ್ದು ನಾನು ಇಟ್ಕೊಂಡಿರ್ತಕ್ಕಂಥದ್ದು.
ಆ ನಿಟ್ಟಿನಲ್ಲಿ ಇವತ್ತು ನೀವೇನು ಕೇಂದ್ರ ಸರ್ಕಾರದಿಂದ 3A ಇಂದ 2Aಗೆ ಹಿಂದುಳಿದ ವರ್ಗಕ್ಕೆ ನಮ್ಮನ್ನು ಸೇರಿಸಬೇಕು ಅಂತಕ್ಕಂಥದ್ದು ನಿಮ್ಮಗಳ ಬೇಡಿಕೆ ಏನಿದೆ, ನೀವು ಅರ್ಜಿ ಕೊಟ್ಟಿದ್ದನ್ನು ನಾನು ಈಗಾಗಲೇ ಗಮನಿಸಿದ್ದೇನೆ. ಬಹುಶಃ 2006-07ರಲ್ಲಿ ನಾನು ವಿಶ್ವವನ್ನು ತೋರಿಸ್ತಾ ಇದ್ದೆ. ಒಂದು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಪ್ರತಿನಿಧಿ ನಾಗರಾಜು ಅವರೊಂದು ಅರ್ಜಿ ಕೊಟ್ಟಿದ್ದಾರೆ, ಆಗಿನ ಅಧ್ಯಕ್ಷರು. 2006-07ರಲ್ಲಿ ಒಂದು ಅರ್ಜಿ ಕೊಟ್ಟರೆ ಅರ್ಜಿ ಕೊಟ್ಟು ಆರಾಮಾಗಿ ಬಂದು ಮನೆಗೆ ಸೇರ್ಕೊಂಡ್ರಿ. ಮತ್ತದು ಯಾರು ಆ ಅರ್ಜಿಯನ್ನು ಮುಂದುವರ್ಸೋದು ಹೆಂಗೆ ಅಂತ ನೋಡಿಲ್ಲ. 2021ರಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದವರು 21ರಲ್ಲಿ ನಿಮಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಮಾಹಿತಿಗಳನ್ನೆಲ್ಲ ತಗೊಂಡು ನಮ್ಮ ಕಚೇರಿಗೆ ಇಂಥ ಸಮಯ ಇಂಥ ದಿನ ಭೇಟಿ ಮಾಡಿ ಅಂತ ನಿಮಗೊಂದು ಅರ್ಜಿ ಕೊಟ್ಟವ್ರೆ. ನೀವು ಆ ಅರ್ಜಿಯ ಮೇಲೆ ನೀವು ಏನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನ ಭೇಟಿ ಮಾಡಿ ಏನೇನು ಮಾಹಿತಿ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ಕೊಟ್ಟಂಥ ಮಾಹಿತಿ ಇಲ್ಲ. ನೀವು ಕೊಟ್ಟಿರ್ತಕ್ಕಂಥ ಅದೆಲ್ಲ ನಮ್ಗೆ ಸ್ವಲ್ಪ ಅದು ಡೀಟೇಲ್ ಬೇಕು. ಈಗ ರಾಜ್ಯ ಸರ್ಕಾರದಲ್ಲಿ ಇಲ್ಲಿಂದ ರೆಕಮೆಂಡೇಶನ್ ಏನಾಗಬೇಕು ಕೇಂದ್ರ ಸರ್ಕಾರಕ್ಕೆ, ಅದನ್ನು ಯಾವ ರೀತಿ ಇಲ್ಲಿಂದ ರೆಕಮೆಂಡ್ ಮಾಡೋದಕ್ಕೂ ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದು ನೀವು ಯಾರಾದರೂ ನಮ್ಮ ಅಧ್ಯಕ್ಷರು ವಸಂತ್ ಕುಮಾರ್ ಅಶೋಕ್ ಕುಮಾರ್ ಅವರು ಬಂದು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ, ನಮ್ಮ ಲೀಡರ್ಗಳಿದ್ದಾರೆ ಎಲ್ಲ ಇಲ್ಲೇ, ನೀವು ಬಂದು ನನ್ನ ಹತ್ರ ಅದರ ಮಾಹಿತಿಗಳನ್ನು ಕೊಟ್ಟರೆ ಇಲ್ಲಿಂದ ನಾವು ರೆಕಮೆಂಡೇಶನ್ ಡೆಲ್ಲಿಗೆ ಏನು ಮಾಡಬೇಕು, ಡೆಲ್ಲಿನಲ್ಲಿ ಏನು ಮಾಡಬೇಕು, ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ನಿಮ್ಮ ಸಮಾಜದ ಈ ಒಂದು ಬೇಡಿಕೆ ಏನಿದೆ ಈಡೇರಿಸ್ತಕ್ಕಂಥದ್ದಕ್ಕೆ ನಿಮ್ಗೆ ಧ್ವನಿಯಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದು ಭಾಗ. ಮತ್ತು ಕೆಲವು ಸಮುದಾಯ ಬಂದ ವಿಷಯದಲ್ಲಿ ಮತ್ತು ನಮ್ಮ ತಾಯಂದಿರು ನಮಗೊಂದು ದೇವಸ್ಥಾನ ಬೇಕು ಅಂತ ಕೇಳಿದ್ದಾರೆ. ಒಂದು CA ಸೈಟ್ ಕೊಟ್ಟರೆ ದೇವಸ್ಥಾನ ನಾವು ಕಟ್ಕೊತೀವಿ, ದೇವಸ್ಥಾನಕ್ಕೆ ದುಡ್ಡು ಬೇಡ, ಒಂದು CA ಸೈಟ್ ಕೊಡಿಸಿ ಸಾಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಒಂದು ಅರ್ಜಿ ಕೊಟ್ಟಿದ್ದೀರಿ ನಮ್ಮ ತಾಯಿಯವರು. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಾವೆಲ್ಲ ಕೂತ್ಕೊಂಡು ಸರ್ಕಾರದ ಗಮನ ಸೆಳೆದು ಸರ್ಕಾರದಿಂದ ಅದಾಗಬೇಕು. ನಾವು ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಆ CA ಸೈಟನ್ನು ಯಾವ ರೀತಿ ಕಾನೂನುಬದ್ಧವಾಗಿ ನಿಮಗೆ ಕೊಡಿಸ್ತಕ್ಕಂಥದ್ದಕ್ಕೂ ಪ್ರಯತ್ನ ಪಡ್ತೀವಿ ಅಂತಕ್ಕಂಥದ್ದು, ಮತ್ತು ಸಮುದಾಯ ಭವನದ ಒಂದು ಪುನಶ್ಚೇತನಕ್ಕೂ ಮತ್ತಿನ್ನೇನೋ ಕೆಲಸಕ್ಕೆ ನೀವೇನೋ ಅರ್ಜಿ ಕೊಟ್ಟಿದ್ದೀರಿ. ಸರಿಯಾದ ರೀತಿ ಯಾವ ಒಂದು ಭವನ ಕಟ್ಟಲಿಕ್ಕೆ ನಿಮ್ಗೆ ಹಣದ ಅವಶ್ಯಕತೆ ಇದೆ ಅದು ಮಾಹಿತಿ ಕೊಟ್ಟರೆ ಮಹೇಶನ ಜೊತೆ ಬನ್ನಿ, ನಿಮಗೆ 50 ಲಕ್ಷ ಬೇಕೋ 1 ಕೋಟಿ ಬೇಕೋ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ. ಇವತ್ತಿನ ದಿನ ನನಗೆ ಮೊನ್ನೆ ದಿನ ಲಕ್ನೋಗೆ ಹೋದಂಥವ್ರು ಮತ್ತೆ ಡೆಲ್ಲಿಗೆ ವಾಪಸ್ ಹೋಗಬೇಕಾಗಿತ್ತು. ಆದರೆ ನನಗೆ ಬಂದು ಕಳೆದ ವಾರ ರಾತ್ರಿ 11:30 ಬರಲೇಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ತಾವು 4-5 ಜನ ಬಂದು ನನ್ನ ಮೇಲೆ ಒಂದು ಆಹ್ವಾನದ ಪತ್ರಿಕೆಯನ್ನು ಕೊಟ್ಟು ನನ್ನನ್ನು ಭೇಟಿ ಮಾಡಿ, ನಿಮ್ಗೆ ನಿರಾಸೆ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದಲೇ ಲಕ್ನೋ ಹೋಗಿ ಡೆಲ್ಲಿಗೆ ಹೋಗಬೇಕಾದ್ರೆ ವಾಪಸ್ ಇಲ್ಲಿಗೆ ಬಂದಿದ್ದೀನಿ. ಸಾಯಂಕಾಲ ಮತ್ತೆ ಈ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೋಗಿ ದೇರಿಗೆ ಮತ್ತೆ ವಾಪಸ್ ಹೋಗಬೇಕು. ನಾಳೆ ಒಂದು ಪ್ರಮುಖವಾದ ಮೀಟಿಂಗ್ ಇಟ್ಕೊಂಡಿದ್ದೇನೆ ಇಲಾಖೆಯಲ್ಲಿ. ಅದರಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಏನೋ ಒಂದು ನಿಮಗೆ ಮುಂದಿನ ದಿನಗಳ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಆಸೆ ಇಟ್ಟುಕೊಂಡು ನಮ್ಮನ್ನೇನು ಕರೆಸಿದ್ದೀರಿ. ನಿಮ್ಮ ಆಸೆಯನ್ನು ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ನಮ್ಮಿಂದ, ಆ ನಿರೀಕ್ಷೆನ ಹುಸಿಗೊಳಿಸದೆ ನಿಮ್ಮ ಒಂದು ಆಸೆಯನ್ನು ನೆರವೇರಿಸ್ಕೊಡ್ತಕ್ಕಂಥ ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಭಗವಂತನಿಗೆ ಒಳ್ಳೆಯದು ಮಾಡಲಿ ಅಂತಕ್ಕಂಥ ದೇವರು ಪ್ರಾರ್ಥನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.
ಅವ್ರು